ಇದೊಂಥರ ಸ್ಕ್ಯಾಮ್. ಏನಪ್ಪ ಇದು ಸ್ಕ್ಯಾಮ್? ಖಂಡಿತ ತಿಳಿಸ್ಕೊಡ್ತೀನಿ. ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರೇ ಮಾಡಿರಲ್ಲ, ಆದ್ರೂ ನಿಮ್ಮ ಅಡ್ರೆಸ್ಗೆ ಕ್ಯಾಶ್ ಆನ್ ಡೆಲಿವರಿ ಆರ್ಡ್ರ್ ಬರುತ್ತೆ. ಕೋಇನ್ಸಿಡೆನ್ಸ್ ಆಗಿ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಆರ್ಡರ್ ಮಾಡಿ ಆ ಆರ್ಡರ್ನ ಬಂದಿದೆ ಅಂತ ಏನಾದರೂ ಅಂದುಕೊಂಡ್ರೆ ಬಿ ಕೇರ್ಫುಲ್, ನೀವು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅರ್ಥ. ದಯವಿಟ್ಟು ಫ್ಲಿಪ್ಕಾರ್ಟಲ್ಲಿ ಆದಷ್ಟು ಜಾಗರೂಕತೆಯಿಂದ ಆರ್ಡರ್ನ ಮಾಡಿ. ಎಸ್ಪೆಷಲಿ ಏನೊಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರವಾಗೇ ಮಾಡಿ. ಡೈರೆಕ್ಟಾಗಿ ಲೈಕ್ ಬ್ರೌಸ್ ಮಾಡಿ, ಇಲ್ಲಾಂದರೆ ಯಾವುದೋ ಫೇಸ್ಬುಕ್ ಲಿಂಕು ಇಲ್ಲ ಇನ್ಸ್ಟಾ ಲಿಂಕಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಒನ್ಸ್ ಅಗೇನ್ ಎಸ್, ನೀವು ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ತೀರ. ಇಲ್ಲಿ ಏನಾಗಿದೆ ಅಂದರೆ ಸ್ಟೋರಿ, ನನ್ನ ವೈಫು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಾರೆ. ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಾರೆ. ಅವರು ಬೆಳಗ್ಗೆಯಿಂದ ಸಂಜೆ ತನಕ ಆಬ್ವಿಯಸ್ಲಿ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ದು. ಸೊ ಕಾಲ್ ಬಂದಿದೆ, ಡೆಲಿವರಿ ಎಕ್ಸಿಕ್ಯೂಟಿವ್ ಅವ್ರು, ಡೆಲಿವರಿ ಬಾಯ್ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಿಮ್ಮ ಪಾರ್ಸೆಲ್ ಬಂದಿದೆ, ಕ್ಯಾಶ್ ಆನ್ ಡೆಲಿವರಿ. ಮೇಡಮ್ ಯಾವಾಗಲೂ ಕ್ಯಾಶ್ ಆನ್ ಡೆಲಿವರಿನೇ ಮಾಡಬೇಕು ಜಾಸ್ತಿ, ಮೊದಲೇ ಪೇ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಒಂದು ಸೆಕ್ಯೂರಿಟಿ ಸೇಫ್ಟಿ ಇರಲ್ಲ. ಆನ್ಲೈನಲ್ಲಿ ಮುಂಚೆನೇ ಮಾಡಿಬಿಟ್ರೆ ಸ್ಕ್ಯಾಮಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಒಂದು ಮನೋಭಾವದಿಂದ ಅವರು ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾರೆ. ಸೊ ಅದೇ ರೀತಿ ಫ್ಲಿಪ್ಕಾರ್ಟಲ್ಲಿ ಕೂಡ ಈ ಸತಿನೂ ಮಾಡಿದ್ವಿ. ನೆನ್ನೆ ಕಾಲ್ ಬರುತ್ತೆ, ಇವರೆರಡು ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಆರ್ಡರ್ ಮಾಡಿರ್ತಾರೆ. ಸೊ ಡೆಲಿವರಿ ಎಕ್ಸಿಕ್ಯೂಟಿವ್ ಕಾಲ್ ಮಾಡಿ ಮನೆ ಹತ್ರ ಬಂದಿದ್ದೀನಿ ಅಂತ ಇವರು ಓಕೆ ಕೊಡಿ ಅಂತಂತಾರೆ. ಅದನ್ನು ಅವ್ರ ತಂದೆಯವರು ರಿಸೀವ್ ಮಾಡ್ತಾರೆ. ಆಬ್ವಿಯಸ್ಲಿ ಎತ್ತಿಟ್ಟಿರ್ತಾರೆ. ಇವ್ರು ನೆನ್ನೆ ನೋಡಿದ್ರು. ಇವತ್ತೇನು ಮಾಡ್ತಾರೆ, ತೆಗೆದು ನೋಡ್ತಾರೆ. ಶಾಕ್. ಸೊ ಟೋಟಲ್ ಏನೊಂದು ಪ್ರಾಡಕ್ಟ್ ಇವ್ರಿಗೆ ಬಂದಿತ್ತು, ಅದೇ ಅದರದ್ದು ಒಂದು ವ್ಯಾಲ್ಯೂ ಬಂದು 1500 to 600 ಇನ್ ಬಿಟ್ವೀನ್. ಕ್ಯಾಶ್ ಆನ್ ಡೆಲಿವರಿ ಪೇ ಮಾಡಿಸ್ಬಿಟ್ಟಿದ್ದಾರೆ. ಮನೆ ಬಂದು ತೆಗೆದು ನೋಡಿದ್ರು, ಸ್ಕ್ಯಾಮ್. ಇವ್ರೇನು ಅಂದ್ಕೊಂಡ್ರು, ಇವ್ರು ಆರ್ಡರ್ ಮಾಡಿರೋದು ಪ್ರಾಡಕ್ಟ್ಸು ಬಂದಿದೆ ಅಂತ. ಬಟ್ ಇವ್ರು ಮಾಡಿದ ಆರ್ಡರ್ ಬಂದಿಲ್ಲ, ಇವ್ರು ಆರ್ಡರ್ ಮಾಡಿ ಫ್ಲಿಪ್ಕಾರ್ಟಲ್ಲಿ. ಸೊ ಆ ಮನೋಭಾವದಿಂದ ಏನು ಮಾಡಿದ್ದಾರೆ, ಅವನ ಮನಸ್ಥಿತಿಯಿಂದ ಎಷ್ಟಿದೆ ಅಂತ ಹೇಳಿ ಪೇ ಮಾಡಿಸ್ಬಿಟ್ಟಿದ್ದಾರೆ ಇವರ ತಂದೆಯವ್ರ ಕೈಯಲ್ಲಿ. ಅವರು ಏನು ನೋಡಿಲ್ಲ ಪಾಪ, ಮಾಡಿಬಿಟ್ಟಿದ್ದಾರೆ. ಇವಾಗ ತೆಗೆದಾಗ ಗೊತ್ತಾಗಿದೆ ಇವ್ರು ಆರ್ಡರ್ ಮಾಡಿದ್ದು ಏನು ಅಂತ ನಾನು ಹೇಳ್ತೀನಿ ಒಂದು ನಿಮಿಷ. ಆರ್ಡರ್ ಮಾಡಿದ್ದು ಬ್ಯೂಟಿಫುಲ್ ವುಮನ್ ಕ್ಲೋತಿಂಗ್. ಇನ್ನೊಂದ್ಸರಿ ಹೇಳ್ತೀನಿ, ಬ್ಯೂಟಿಫುಲ್ ವುಮನ್ ಕ್ಲೋತಿಂಗ್. ಅಂದರೆ ಇದು ಒಂದು ಐಟಮ್. ಸೊ ಈ ಐಟಮ್ಮು ಇತ್ತು. ಸೊ ಅದರಲ್ಲಿ ಸಲ್ವಾರ್ ಕಮೀಸ್ ವಾಟ್ ಎವರ್ ಇಟ್ ಈಸ್ ಅದಿತ್ತು. ಸೊ ನಿಮಗೆ ತೋರಿಸ್ತೀನಿ. ಸೊ ಇದು ಶಿಪ್ ಆಗಿರೋದು ನಫೀಸಾ ಸ್ಟೋರ್ ಅಂತ ಆನ್ಲೈನಲ್ಲಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಫೀಸಾ ಸ್ಟೋರ್ ಆನ್ಲೈನ್ ಸ್ಟೋರ್ ಅಂತ. ನಿಮ್ಗೆ ಯಾವುದಾದ್ರೂ ಬಂದರೆ ಫಸ್ಟು ಹುಷಾರಾಗ್ಬಿಟ್ಟು, ದುಡ್ಡಂತೂ ವಾಪಸ್ ಬರಲ್ಲ. ಅಯ್ಯೋ. ಸೊ ನಿಮಗೆ ಮೇ ಬಿ ಕಾಣ್ಬೋದು, ನಾನು ತೋರಿಸ್ತೀನಿ ಈಗ. ಪ್ಯಾಕೆಟು ಆಲ್ರೆಡಿ ಓಪನ್ ಮಾಡಿದ್ದೀವಿ. ಸೊ ಕಾಣಿಸ್ತಾ ಇದೆಯಲ್ಲ, ನಫೀಸಾ ಸ್ಟೋರ್. ಓಕೆ. ಸೊ ಬ್ಯೂಟಿಫುಲ್ ವಿಮೆನ್ ಕ್ಲೋತಿಂಗ್. ಹೋಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಪ್ಯಾಕೆಟು ಬಂದಿದೆ. ಫೈನ್. ಸೊ ಮೇಡಮ್ ಅದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಸಿಕ್ಕಿದೇನೇನು ಗೊತ್ತಾ, ನಮ್ಮ ಮನೇಲಿ ಮನೆ ಒರೆಸೋಕ್ಕೂ ಇಂಥ ಬಟ್ಟೆಗಳು ಇಟ್ಕೊಳ್ಳೋದು ನೋಡಿ. ಹೋಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೀಟಾಗಿ. ತುಂಡು ಬಟ್ಟೆ ಅಂದರೆ ಯಾವುದೋ ಕಟಿಂಗ್ ಪೀಸ್ಗಳನ್ನ ನೋಡಿ. ಖರ್ಚಿಕು. ಸೊ ಇದು ಬಂದಿರೋದು. जब नसीब इच गांडू क्या करेगा पांडू.
ಕ್ಯಾಶ್ ಆನ್ ಡೆಲಿವರಿ ಆಗೋಯ್ತು, ಕ್ಯಾಶು ಪೇ ಮಾಡಿಬಿಟ್ರು. ಡೆಲಿವರಿ ಅವ್ರು ಏನಿದ್ದಾರೆ ಅವರು ಅದನ್ನು ಆ ಒಂದು ಆನ್ಲೈನ್ ಸ್ಟೋರ್ಗೆ ಅದನ್ನು ಪೇನೂ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರದ್ದು ಏನೂ ಮಿಸ್ಟೇಕ್ ಇಲ್ಲ. ಸೊ ನಾನೇನು ಮಾಡಬೇಕು, ನನಗೆ ಚೆಕ್ ಮಾಡಿ ಏನಾದರೂ ಆರ್ಡರ್ ಮಾಡಿದ್ದೀರಾ ಅಂತ ಕೇಳಿದೆ. ಏನಾದರೂ ನೀವು ಆರ್ಡರ್ ಮಾಡಿದ್ದೀರಾ ಫ್ಲಿಪ್ಕಾರ್ಟಲ್ಲಿ, ಅದರಲ್ಲಿ ನಾವು ಮಾಡಿದ್ದೇವೆ, ಇಲ್ಲಿ ಬಂದಿದ್ದೇವೆ, ಫೈನ್. ಇದನ್ನು ವಿಚಾರಿಸೋಕೆ ನಾನೇನು ಮಾಡಿದೆ, ಏನೋ ಒಂದು ಡೆಲಿವರಿ ಏನು ಮಾಡ್ತಾರೆ ಅವ್ರು ನಮ್ಗೆ ರೆಗ್ಯುಲರ್, ಆ್ಯಕ್ಚುಲಿ ಅವ್ರು ಡೈಲಿ ಬರ್ತಾರೆ. ನಮ್ಮ ವೈಫ್ ಅವ್ರ ಅಕ್ಕ ತುಂಬಾ ಏನೋ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ನಾವು ಅದಕ್ಕೆ ಸೇರಲ್ಲ, ಯಾಕಂದರೆ ನಾವು ಅಷ್ಟೊಂದು ಮಾಡಲ್ಲ, ಬಿಟ್ಟಿದ್ದೀನಿ. ಬಟ್ ಅವ್ರಿಗೆ ಕಾಲ್ ಮಾಡಿ ಏನು ಈ ಥರ ಆಗಿದೆ ಏನು ಅಂತೆಲ್ಲ ಕೇಳಿದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್, ಏನು ನಮಗೊಂದು ಶಿಪ್ಮೆಂಟ್ ಇದೆ, ಆ ಒಂದು ಇದಕ್ಕೆ ಫೀಡ್ಬ್ಯಾಕ್ ಕಳಿಸಿ ಅಂತಂದರು. ಓಕೆ ಫೈನ್ ಅಂತ ನಾನು ಕಳಿಸಿದೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್, ಫ್ಲಿಪ್ಕಾರ್ಟಲ್ಲಿ ಈ ಥರ ಆಗುತ್ತೆ, ನನಗೇನೆ ಮೋಸ ಆಗಿದೆ. ಆ್ಯಕ್ಚುಲಿ 1,300 ರುಪೀಸ್ ಏನೋ ಒಂದು ಐಟಮ್ ಪರ್ಚೇಸ್ ಮಾಡೋಕ್ಕೆ ಹೋಗಿ ನನಗೇನೆ ಮೋಸ ಆಗಿದೆ ಸರ್. ಸೊ ಇದು ನಾವೇನು ಮಾಡೋಕ್ಕೆ ಬರಲ್ಲ. ಈಸ್ ವೆರಿ ಜೆನ್ಯೂನ್ ಆ್ಯಕ್ಚುಲಿ. ಅವ್ರು ತುಂಬ ಒಳ್ಳೆಯ ವ್ಯಕ್ತಿ. ಯಾಕಂದರೆ ರೆಗ್ಯುಲರಾಗಿ ನಾವು ಏನು ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತಾರೆ, ಡೆಲಿವರಿ ಡೈಲಿ ಬರ್ತಾ ಇರ್ತಾರೆ. ಅವ್ರು ಅದನ್ನೇ ಹೇಳಿದ್ರು. ನಾನು ಕೇಳಿದಾಗ ಫಸ್ಟ್ ಎಲ್ಲಿಂದ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ. ನನಗಿದು ಏನೋ ಫ್ಲಿಪ್ಕಾರ್ಟು ಇಲ್ಲ ಅಮೆಝಾನ್ ಇಲ್ಲ ಅಂತಿದ್ರೆ ನಾನು ಕೊಡೋಕ್ಕೆ ಹೋಗ್ತಿರಲ್ಲ, ವಾಪಸ್ ಮಾಡಿಬಿಡ್ತಾ ಇದ್ದೆ ಅಂತ. ಬಟ್ ನಾವು ಅದಕ್ಕೆ ಹೇಳೋದು, ಜನ ನಾವು ಎಷ್ಟು ಬ್ಯುಸಿ ಆಗೋಗಿದ್ದೀವಿ ಅಂದರೆ, ಓಕೆ ಇದು ಬೇರೆಯವ್ರಿಗೆ ದೊಡ್ಡ ಅಮೌಂಟೇ, ಬಟ್ ದೊಡ್ಡದು ಹೋಗೋದ್ರಲ್ಲಿ ಎಲ್ಲೋ ಚಿಕ್ಕದ್ರಲ್ಲಿ ಹೋಯ್ತು ಅಂತ ಅಂದ್ಕೊಬೇಕು. ಬೇರೆಯವ್ರಿಗೆ ದೊಡ್ಡ ಅಮೌಂಟ್, ಎಸ್, ತುಂಬ ಜನಕ್ಕೆ ದೊಡ್ಡ ಅಮೌಂಟ್ ಆಗುತ್ತೆ. ಅದು 1,500 ರುಪೀಸಲ್ಲಿ ತುಂಬ ಜನಕ್ಕೆ ಮ್ಯಾಟ್ರ್ ಆಗುತ್ತೆ. ಆಬ್ವಿಯಸ್ಲಿ ನನಗೂ ಮ್ಯಾಟ್ರ್ ಆಗುತ್ತೆ, ನಾನಿಲ್ಲ ಅಂತ ಹೇಳ್ತೀನಿ. ಬಟ್ ಇದೇ ಥರ ಒಂದು 100 ಜನದಲ್ಲಿ ಒಂದು 3 ಜನಕ್ಕೆ ಮಾಡಿದ್ರೆ 1,500 2,000 ಅಂತ ಎಷ್ಟೊಂದು ಇದು ದುಡ್ಡಾಯಿತು ಅಲ್ವಾ? ಸೊ ಹಾಗಾಗಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂದರೆ, ನೀವು ಶಾಪಿಂಗ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಏನೊಂದು ಆ್ಯಪ್ ಇದೆ ಅದರಲ್ಲಿ ಮಾಡಿ. ಮತ್ತು ನಿಮ್ಮ ಡೆಲಿವರಿ ಬಂದಾಗ ದಯವಿಟ್ಟು ಪ್ಯಾಕೆಟ್ ಇರುತ್ತಲ್ಲ, ಇದನ್ನು ಅವ್ರ ಎದುರುಗಡೆ ನೀವು ಓಪನ್ ಮಾಡಿಸಿ, ಇಲ್ಲಿ ನೀವಿಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಇದನ್ನು ಓಪನ್ ಮಾಡಿ, ಅದೇ ಇದೆಯಾ ನಿಮ್ಮ ಹತ್ರ ಸ್ಕ್ರೀನ್ಶಾಟ್ ಇರುತ್ತೆ, ಅದನ್ನೊಂದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಪೇರೆಂಟ್ಸ್ಗೂ ಇಲ್ಲ ನಿಮ್ಮ ಹಸ್ಬೆಂಡ್ ವೈಫ್ ಯಾರು ಇರ್ತಾರೆ ರಿಲೇಟಿವ್ ಅವ್ರಿಗೆ ಕಳಿಸ್ಕೊಡು, ಈ ಐಟಮ್ ಬಂದಿದೆಯಾ ಅಂತ. ಸೊ ಅವಾಗ ಅವರು ಇದನ್ನು ಅವ್ರ ಹತ್ರನೇ ಓಪನ್ ಮಾಡಿಸಿ ಚೆಕ್ ಮಾಡ್ತಾರೆ. ಸೊ ದಟ್ ಗೊತ್ತಾಗುತ್ತೆ, ಅದೇ ಆರ್ಡರ್ ಕನ್ಫರ್ಮ್ ಮಾಡ್ತಾರೆ, ಹೌದು ಇದೇ ಬಂದಿದೆ. ಇಲ್ಲ ಅಂತಂದರೆ ಈ ಥರ ಕಟ್ ಪೀಸ್ಗಳು ಬರ್ತವೆ, ಎಲ್ಲಿಗೆ ಹಾಕೊಳ್ಳೋದು ಸ್ವಾಮಿ ನಾವು ಇದನ್ನು? ಮನೆ ಒರ್ಸೋಕ್ಕೂ ಆಗಲ್ಲ, ಗಾಡಿ ನಾವು ಇಂಥದ್ರಲ್ಲೆಲ್ಲ ಗಾಡಿ ಒರೆಸಲ್ಲ ಸರ್. ನಾವು ಯೂಸ್ ಮಾಡೋದೇ ಮೈಕ್ರೋಫೈಬರ್, ಯಾಕಂದ್ರೆ ಗಾಡಿನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊತೀವಿ. ಇದನ್ನೆಲ್ಲ ಒರೆಸಿದ್ರು ನೀರು ಹಿಡಿಯಲ್ಲ, ನೀರು ಹಿಡಿಯಲ್ಲ ಅಂತ ವೇಸ್ಟ್. ಇದಕ್ಕೆ ಒಂದು ಪ್ಯಾಕೆಟ್ಗೆ 738 750 ಸಮಥಿಂಗ್ ಆಗಿದೆ. ಇದು ಒಂದು ಪ್ಯಾಕೆಟ್. ನಾವು ಬಚ್ಚು, ಇದು ನಫೀಸಾ ಸ್ಟೋರ್, ಸಾರಿ, ಇದು ಆ್ಯಕ್ಚುಲಿ ಸ್ಯಾರಿ. ನಾನು ತುಂಬ ಇದಾಗಿ ನೋಡಿದ್ರೆ ಕಾಣುತ್ತೆ, ಇದು ಸ್ಯಾರಿ ಅಂತ ಪ್ರಿಂಟ್ ಆಗಿದೆ ಆ್ಯಕ್ಚುಲಿ. ಇದೆಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ತಾಂತ್ ಜಮಾದಿ ಸಮಥಿಂಗ್ ಏನೋ ತೋರಿಸ್ತೀನಿ ನಿಮ್ಮ ಮೊಬೈಲ್. ಸೊ ಇಲ್ಲಿ ತಾಂತ್ ಜಮಾದಿ ಅಂತ ಸಮಥಿಂಗ್ ಇದೆ. ಇದು ನಾನು ಸ್ಕ್ರೀನ್ಶಾಟ್ ನಾನು ಹಾಕ್ತೀನಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಸ್ಯಾರಿ. ಸೊ ಫಸ್ಟ್ ಒಂದು ಬ್ಯೂಟಿಫುಲ್ ಲೇಡೀಸ್ ಕ್ಲೋತಿಂಗ್ ಸಮಥಿಂಗ್, ಎರಡನೇದು ಸಮಥಿಂಗ್ ಸ್ಯಾರಿ ಇದೆ ಬಂದಿರೋದು. ಇದು ಸ್ಯಾರಿ ಅಲ್ಲ, ಇದಕ್ಕೂ ಯೂಸ್ ಆಗಲ್ಲ. ಇವ್ನ್ಯಾವನ ಸೆಡೆ ನನ್ನ ಮಗ. ಕಾಣಿಸ್ತಾ ಇದೆಯಾ? ಇದೊಂದು ಪೀಸು ಜೊತೆಗೆ ಇದೊಂದು ಪೀಸ್. ಇದು ಸ್ಯಾರಿ ಅಂತಾರಲ್ಲ, ಈ ಕಪ್ಪು ಬಣ್ಣದ ಸ್ಯಾರಿ ತೆವ್ವ ಹಾಕ ಓಡಾಡಬೇಕಷ್ಟೇ ಸ್ಯಾರಿ. ಅಟ್ಲೀಸ್ಟು ನಾನು ಹೇಳೋದು ಇದೊಂದು ಮಕ್ಕಳಿಗೆ ಪ್ಯಾಕೆಟ್ ಮೇಲೆ ಏನಿತ್ತು ಅಟ್ಲೀಸ್ಟ್
ಯಾವುದೊಂದು ಕಿತ್ತೋಗಿರೋದೊಂದು ಸ್ಯಾರಿ ಹಾಕಿದ್ರು ಅದು ಕಟ್ ಪೀಸ್. ಸೊ ಆಬ್ವಿಯಸ್ಲಿ ಈ ಥರ ಕಟ್ ಪೀಸ್ಗಳು ಈ ಥರ ಹಾಕಿ ಕಳಿಸಿದ್ದಾರೆ. ಸೊ ಈ ಥರ ಸ್ಕ್ಯಾಮ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಸೊ ಇದು ಫಸ್ಟ್ ಟೈಮ್ ನನಗೆ ಒಂದು ಫ್ಲವರ್ ಪೋರ್ಟಲಲ್ಲಿ ಆ್ಯಕ್ಚುಲಿ ವೈಫ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಫ್ಲವರ್ಸ್ ಎಲ್ಲ ಒಂದು ಆರ್ಡರ್ ಮಾಡಿ ಪೇನೂ ಮಾಡಿದ್ದೆ. ನಿಯರ್ಲಿ 2000 ಏನೋ ಪೇ ಮಾಡಿದ್ದೆ. ಬಟ್ ಲೇಟ್ರ್ ಆನ್ ಗೊತ್ತಾಯಿತು ಅದು ಫೇಕ್ ಅಂತ. ನಾನು ಹೇಳೋದು, ನೀವು ಯಾವತ್ತೂ ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು, ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಏನೋ ಫ್ಲವರ್ಸ್ ನಿಯರ್ ಮೀ ಆರ್ ಗ್ರೀಟಿಂಗ್ಸ್ ನಿಯರ್ ಮೀ, ಪ್ರೆಸೆಂಟ್ಸ್ ನಿಯರ್ ಮೀ ಇದೆಲ್ಲ ಹಾಕ್ತೀರಾ. ಬಟ್ ಬಿ ಕೇರ್ಫುಲ್. ಇಲ್ಲಿ ಏನು ಮಾಡ್ತಾರೆ ಸ್ಕ್ಯಾಮರ್ಗಳು, ಫಸ್ಟು ಇದನ್ನು ಅವ್ರದ್ದೇ ಹಾಕ್ಕೊಂಡಿರ್ತಾರೆ. ಸೊ ಪೇಮೆಂಟ್ ಮೆಥಡು ಅವ್ರದ್ದೇ ಹಾಕ್ಕೊಂಡಿರ್ತಾರೆ. ಒಂದು ಸರಿ ನಾವೇನಾದರೂ ಯಾಮಾರಿದ್ರೆ ಮುಗೀತು. ಈಗೇನು ಆರಾಮಾಗಿ ಒಂದು ಫೇಕ್ ಇನ್ನೊಂದು ಆರ್ಡರ್ ಚಾರ್ಟ್ ಆಗಿರ್ಬೋದು, ಇನ್ನೊಂದಾಗೆಲ್ಲ ಮಾಡ್ಬೋದು. ತುಂಬಾ ಸುಲಭ ಅದು, ತುಂಬಾ ನೀಟಾಗಿ ಯಾಮಾರಿಸ್ಬೋದು. ಸೊ ನಾವು ಯಾಮಾರಲಿಲ್ಲ ಅಂದರೆ ಅವ್ರು ನಮ್ಮನ್ನ ಯಾಮಾರ್ಸೋಕ್ಕಾಗಲ್ಲ. ಇದು ಸತ್ಯ ಅಲ್ವಾ? ಸೊ ನೀವೇನು ನೋಡಿದ್ರಿ, ಒಂದು ಸ್ಯಾರಿ, ಇನ್ನೊಂದು ಪೋರಿ, ಅಥವಾ ಏನೋ ಬ್ಯೂಟಿಫುಲ್ ವಿಮೆನ್ಸ್ ಕ್ಲೋತಿಂಗ್. ಸೊ ಈ ಥರ ಮಾಡ್ತಾರೆ, ಫ್ರಾಡ್ ಮಾಡೋರಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಂಬರ್ 1, ನಿಮ್ಮ ಆರ್ಡರ್ ಬಂದಿದ್ದರೆ, ಕ್ಯಾಶ್ ಆನ್ ಡೆಲಿವರಿ ಬಂದಿದ್ದರೆ ಎಲ್ಲಿಂದ ಬಂದಿದೆ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡನೇದು, ನೀವು ಆರ್ಡರ್ ಮಾಡಿದ್ರಾ ಅನ್ನೋದು ಫಸ್ಟು ನಿಮಗೆ ಗೊತ್ತಿರಬೇಕು, ಮಾಡಿದ್ನೋ ಇಲ್ವೋ ಅಂತ. ಮೂರನೇದು, ಡೆಲಿವರಿ ಮಾಡೋರಿಗೆ ಗೊತ್ತಿರಲ್ಲ, ಅವ್ರು ಏನು ಬರುತ್ತೆ ನಿಮ್ಮ ಅಡ್ರೆಸ್ಗೆ ಅವ್ರು ತಂದು ತಲುಪಿಸೋದು ಅಷ್ಟೇ ಜವಾಬ್ದಾರಿ. ಅದರಲ್ಲೂ ಬೇರೆ ಯಾರಾದರೂ ಬಂದರೆ ದಯವಿಟ್ಟು ವಿಚಾರಣೆ ಮಾಡಿ. ರೆಗ್ಯುಲರಾಗಿ ಬರೋರು ಯಾವತ್ತೂ ಆ ಥರ ಮಾಡಲ್ಲ, ಯಾಕಂದರೆ ಅದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸು. ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಬೋದು. ನಂಬರ್ 4, ಯಾವುದೇ ಒಂದು ಐಟಮ್ ಬಂದ್ರೂ ಮನೆಗೆ ಅದನ್ನು ಆನ್ ಸ್ಪಾಟ್ ಅವ್ರ ಮುಂದೆನೇ ಓಪನ್ ಮಾಡಿ ಅದೇ ಪ್ರಾಡಕ್ಟ್ ಬಂದಿದೆಯಾ ಅಂತ ನಿಮಗೆ ಖಚಿತವಾದಲ್ಲಿ ಮಾತ್ರ ಹಣನ ಕೊಡಿ. ದಯವಿಟ್ಟು ಕೊಡೋಕೆ ಹೋಗ್ಬೇಡಿ, ರೈಟ್? ಮತ್ತು ಫೈನಲ್ ನಾನು ಹೇಳೋದು, ಯಾರು ಡೆಲಿವರಿ ಕೊಡೋಕೆ ಬರ್ತಾರಲ್ಲ ಅವ್ರ ಹತ್ರ ಫಸ್ಟ್ ಕೇಳ್ಕೊಳ್ಳಿ ಎಲ್ಲಿಂದ ಬಂದಿದೆ, ಅದನ್ನು ಫಸ್ಟ್ ಕೇಳ್ಕೊಳ್ಳಿ. ಅಮೆಝಾನ, ಫ್ಲಿಪ್ಕಾರ್ಟ. ಲಾಸ್ಟ್ ಟೈಮು ಒಂದು ಫ್ಲಿಪ್ಕಾರ್ಟ್ ನಾನು ದೇ ಆರ್ ಫ್ರಾಡ್ ಅಂತ ನಾನು ಹೇಳ್ತಾ ಇಲ್ಲ. ಆ ಹೆಸರನ್ನು ಇಟ್ಕೊಂಡು ಬೇರೆಯವ್ರು ಫ್ರಾಡ್ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ನಾವು ತುಂಬ ವರ್ಷದ ಹಿಂದೆ ಒಂದು ಫ್ಲಿಪ್ಕಾರ್ಟು ಬೂಮಲ್ಲಿದ್ದಾಗ ಈ ಫೋನ್ನೆಲ್ಲ ಬುಕ್ ಮಾಡಿದ್ರೆ ಒಳಗಡೆ ಇಟ್ಟಿಗೆ ಕಲ್ಲು, ಚಪ್ಪಡಿ ಕಲ್ಲು ಇದೆಲ್ಲ ಬರ್ತೀವಿ. ಟ್ಯಾಬ್ಲೆಟ್ ಮಾಡಿದ್ರೆ ಒಂದು ಸ್ಕ್ವೇರ್ ಚಪ್ಪಡಿಗೆ ಇದನ್ನು ಟೈಲ್ಸ್ನ ಹಾಕ್ಬಿಟ್ಟು ಅದನ್ನೆಲ್ಲ ಯಾಮರ್ಸಿದೆಲ್ಲ ಇದೆ. ನೀವು ಅದನ್ನೆಲ್ಲ ನೋಡಿರ್ತೀರ ಯೂಟ್ಯೂಬಲ್ಲಿ. ಸೊ ಈ ಥರ ಇದೆ ಆ್ಯಕ್ಚುಲಿ. ಸೊ ಬೆಟರ್ ನೀವು ಯಾವ ಥರ ಒಂದು ಕೇರ್ಫುಲ್ಲಾಗಿ ಒಂದು ಶಾಪಿಂಗ್ ಮಾಡ್ತೀರಾ, ಆನ್ಲೈನ್ ಶಾಪಿಂಗ್ ನೋಡೋಕ್ಕೆಲ್ಲ ಸಿಗುತ್ತೆ, ಬಟ್ ಅಷ್ಟೇ ರಿಸ್ಕಿ ಇರುತ್ತೆ. ಮತ್ತು ಲಿಂಕ್ ಬರುತ್ತೆ, ಲಿಂಕ್ ಬಂದಾಗ ಅದನ್ನೇನಾದರೂ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡೋದು. ಲೈಕ್ ನಿಮ್ಮ ಏನೊಂದು ಬ್ಯಾಂಕ್ ಅಕೌಂಟ್ ಇದೆ ಅದರಲ್ಲೆಲ್ಲದು ಗುಡ್ಡೆನಾಮ ಹಾಕ್ಬಿಟ್ಟು ನಿಮ್ಮ ಕೈಗೆ ಚಂಪ್ ಕೊಟ್ಬಿಟ್ಟು ಹೋಗಪ್ಪ ಅಂತಾರೆ. ನಾನು ಹೇಳೋದು, ನೀವೆಷ್ಟು ಒಂದು ಏನಂತಾರೆ ಎಚ್ಚರವಾಗಿರ್ತೀರ, ಜಾಗರೂಕರಾಗಿರ್ತೀರ, ಎದ್ದೇಳು ಎಚ್ಚರವಾಗಿರೋ, ಸ್ಟಿಲ್ ನಮ್ಮ ಕೇರಲ್ಲಿ ನಾವು ಇರಬೇಕಾಗುತ್ತೆ. ಸೊ ನೀವು ಆರ್ಡರ್ ಮಾಡಿದಾಗ ಯಾವತ್ತು, ಮತ್ತು ಇನ್ನೊಂದು, ಈ ಆನ್ಲೈನ್ ಶಾಪಿಂಗ್ಸಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇಲ್ಲ ಅಮೆಝಾನ್ ಆಗಿರ್ಬೋದು, ಎಕ್ಸೆಟ್ರಾ, ನಿಮ್ಮ ಆರ್ಡರ್ ಇನ್ನೂ ನಿಮ್ಮ ಮನೆಗೆ ಬಂದಿರಲ್ಲ, ಆರ್ಡರ್ ಹ್ಯಾಸ್ ಬೀನ್ ಡೆಲಿವರ್ಡ್ ಅಂತ ಬರುತ್ತೆ. ಇಮಿಡಿಯೇಟಾಗಿ ಇಶ್ಯೂ ರೈಸ್ ಮಾಡಿ. ಮತ್ತು ಯಾರು ಅದನ್ನು ಡೆಲಿವರಿ ಇತ್ತು ಅವ್ರ ನಂಬರಲ್ಲಿದ್ದ ಮೇಲೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ, ವಿತೌಟ್ ಡೆಲಿವರಿ ನೀವು ಹೇಗೆ ಅದನ್ನು ಡನ್ ಕೊಟ್ಟಿದ್ದೀರಾ ಅಂತ, ಆಗಿದೆ ಅಂತ ಇಮಿಡಿಯೇಟಾಗಿ ಇಶ್ಯೂನ ರೈಸ್ ಮಾಡಿ. ಎಲ್ಲಿ ತನಕ ನೀವು ಅಯ್ಯೋ ಬಿಡು ನಾಳೆ ತಂದು ಕೊಡ್ಬೋದು, ಲೇಟ್ ಆಗೋಗಿರ್ಬೋದು, ಮಳೆ ಬಂದಿರ್ಬೋದು, ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ, ನಿಮ್ಮ ದುಡ್ಡು ನಿಮ್ಮ ಜವಾಬ್ದಾರಿ. ನಾಳೆ ನಿಮಗೆ ಮೋಸ ಆದಂಗೆ ಇನ್ನೂ 100 ಜನಕ್ಕೆ 1000 ಜನಕ್ಕೆ ಮೋಸ ಆಗ್ಬೋದು. ನೀವು ಎಚ್ಚೆತ್ಕೊಂಡು ಒಂದು ಸ್ಟೆಪ್ ಮುಂದೆ ಬಂದು ಇದನ್ನು ಪ್ರಶ್ನೆ ಮಾಡಿದಾಗ ನಾಳೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಇದು ಅಲ್ಲೇ ಕಟ್ ಆಫ್ ಆಗ್ಬಿಡುತ್ತೆ. ಮೀನ್ಸ್ ಕಟ್ ಆಗುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಹೆದರ್ತಾರೆ ಅವಾಗ ಜನ, ಕೇಳ್ತಾರೆ ಎಚ್ಚರವಾಗಿದ್ದಾರೆ ಅಂತ. ಎಲ್ಲಿ ತನಕ ನಾವು ಎಚ್ಚರವಾಗಿರಲ್ವೋ ಅಲ್ಲಿ ತನಕ ಇಂಥ ಹುಚ್ಚರು, ಮುಂಡಾಯಿಸೋರು, ದಗಾಕೋರು ನನ್ನ ಮಕ್ಕಳು ಇದ್ದೇ ಇರ್ತಾರೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಆನ್ಲೈನ್ ಶಾಪಿಂಗ್ ಮಾಡಿ, ಎಂಜಾಯ್ ಮಾಡಿ,
ನೀವು ಅದ್ಭುತವಾಗಿ ಕಾಣಬೇಕು, ನೀವು ಎಲ್ಲ ಆಕ್ಸೆಸರೀಸ್ ತೊಗೋಬೇಕು, ಎಲ್ಲ ತೊಗೋಬೇಕು, ಎಂಜಾಯ್ ಮಾಡಬೇಕು ಮನುಷ್ಯ ಅಂತಂದಮೇಲೆ. ಆದರೆ ದಯವಿಟ್ಟು ಜಾಗರೂಕರಾಗಿ ನೋಡಿಕೊಂಡು ಶಾಪಿಂಗ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಲ್ವಾ ಡಿಸ್ಲೈಕ್ ಮಾಡಿ, ನೋ ಇಶ್ಯೂಸ್. ಮತ್ತು ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ. ಹಾಗೂ ಇನ್ನೂ ಯಾರು ಮೀಡಿಯಾ ಸ್ಟೇಷನ್ ಕನ್ನಡಗೆ ಅಂದರೆ ನಿಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಅದನ್ನು ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ತಿಳಿಲಿ, ಅವರು ಎಚ್ಚೆತ್ಕೊಳ್ಳಿ. ನಾಳೆ ಅವರು ಈ ಮೋಸದಲ್ಲಿ ಬೀಳದೆ, ರೈಟ್? ಇವತ್ತು 1,500,000, ನಾಳೆ ಹೆಚ್ಚಿಗೆ ಅಮೌಂಟಲ್ಲೂ ಆಗ್ಬೋದು, ಬೇರೆ ಥರನೂ ಆಗ್ಬೋದು, ಅಕೌಂಟ್ ಹ್ಯಾಕ್ ಮಾಡ್ಬೋದು, ಈ ಥರ ಎಲ್ಲ ಆಗುತ್ತೆ. ಸೊ ಪ್ಲೀಸ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಬಂದು ನಿಮ್ಮ ಮುಂದೆ ನಾನು ಕಾಣ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಲವ್ ಯು ಆಲ್.